ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಕಂದಾಯ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಎಷ್ಟು ಹುದ್ದೆಗಳು ಖಾಲಿ ಇದೆ, ಆರ್ಥಿಕ ಇಲಾಖೆ 2025-26ಕ್ಕೆ ಎಷ್ಟು ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ಮಾಹಿತಿ ಪಡ್ಕೊಳ್ಳೋಣ. ಅದ್ರ ಜೊತೆಗೆ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದು ಕೂಡ ನಾವು ನೋಡ್ತಾ ಹೋಗೋಣ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಳ್ಳಿ. ಬನ್ನಿ ನೋಡಿ. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಸೋಣಿಸುವ ಸಂಖ್ಯೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಕಟ್ಟಡ, ಇವರಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು, ಯಾರಿಗೆ? ಎಲ್ಲ ಜಿಲ್ಲಾಧಿಕಾರಿಗೆ ಈ ಪತ್ರವನ್ನು ಬರೆಯಲಾಗಿದೆ. ಅದು ಅತಿ ಜರೂರು ನೋಡಿ, ಅತಿ ಜರೂರಾಗಿ ಈ ಈ ಪತ್ರವನ್ನು ಬರೆಯಲಾಗಿದೆ. ವಿಷಯ: ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಪ್ರಸ್ತುತ ವಿವರಗಳನ್ನು ಸಲ್ಲಿಸುವ ಬಗ್ಗೆ ಅಂತೇಳಿ ವಿಷಯ ಆಗಿದೆ. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇರ ನೇಮಕಾತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯು 2023-24 ಹಾಗೂ ನೋಡಿ 2025-26ನೇ ಸಾಲಿನ ವಾರ್ಷಿಕವಾಗಿ 500 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತದೆ ಅಂತೇಳಿ ವಿಚಾರ. ಏನು ಹಾಗಾದರೆ ಅಂತಂದರೆ ನೋಡಿ, ಕಂದಾಯ ಇಲಾಖೆಯಲ್ಲಿ 23-24-25 ಅಂತೇಳಿ ವರ್ಷಕ್ಕೆ 500 ಹುದ್ದೆ ಲೆಕ್ಕಕ್ಕೆ 1000 ಕಾಲ್ಫಾರ್ಮ್ ಮಾಡಿದ್ರು. ಮತ್ತೆ 2025-26ನೇ ಸಾಲಿಗೆ ವಾರ್ಷಿಕವಾಗಿ ನೋಡಿ 500 ಹುದ್ದೆಗಳನ್ನು, ಎಷ್ಟು 500 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತ ನೀಡಿರುತ್ತದೆ ನೋಡಿ, ಒಪ್ಪಿಗೆಯನ್ನು ನೀಡಿರುತ್ತದೆ ಅಂತ ಹೇಳಿ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲಿ ಮಂಜೂರಾದ ಹುದ್ದೆಗಳು, ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ಪ್ರಸಕ್ತ ಖಾಲಿ ಇರುವ 1820 ಹುದ್ದೆಗಳ ಪೈಕಿ 1000 ಹುದ್ದೆಗಳನ್ನು ನೇರ ನೇಮಕಾತಿಯಡಿ ಭರ್ತಿ ಮಾಡಿಕೊಳ್ಳಲು ಉದ್ದೇಶಿಸಲಾಗಿರುತ್ತದೆ. ಕಂದಾಯ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳು, ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಹುದ್ದೆಯ ಸಂಖ್ಯೆಗಳನ್ನು ಅಥವಾ ನೇರ ನೇಮಕಾತಿ ಮುಂಬಡ್ತಿ ಆಗಿರ್ಬೋದು ಒಳಗೊಂಡಂತೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಲಗತ್ತಿಸಲಾದ ಅನುಬಂಧ 1ರ ಕಲಂ 6ರಲ್ಲಿ ನೀಡಿರುವಂತೆ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗಿರುತ್ತದೆ. ನೋಡಿ, ಈಗ 500 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಸಮ್ಮತಿಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಇದರೊಂದಿಗೆ ಲಗತ್ತಿಸಿದ ಅನುಬಂಧ 2ರಲ್ಲಿನ ಆಡಳಿತ ಸುಧಾರಣೆಯು ಆದೇಶ ಸಂಖ್ಯೆ ದಿನಾಂಕ 28/12/2022ರ ಆದೇಶ ಸಂಖ್ಯೆ ನೋಡಿ ದಿನಾಂಕ 8/3/2020ರಲ್ಲಿ ಪ್ರಸ್ತಾಪಿಸಿರುವಂತೆ ನಿಯಮಾನುಸಾರ ಎಲ್ಲ ವರ್ಗಗಳಿಗೂ ಅನ್ವಯವಾಗುವಂತೆ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇತ್ಯಾದಿ ಮೊದಲನೇ ಬಿಂದುವಿನಿಂದ ಸ್ಥಳೀಯ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನೇರ ಮೀಸಲಾತಿ ಹಾಗೂ ಸಮತಳ ಮೀಸಲಾತಿಯನ್ನು ನೇರ ನೇಮಕಾತಿ ಹುದ್ದೆಗಳಿಗೆ ತಕ್ತೆಯಲ್ಲಿ ಕೂಡಲೇ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇನೆ ಅಂತೇಳಿ ಮೇಡಮ್ ಅವರು ಈ ಲೆಟರ್ ಬರ್ತಾರೆ. ಯಾರು? ಕಲಾವತಿ SN, ಸರ್ಕಾರದ ಉಪ ಕಾರ್ಯದರ್ಶಿ ಕಂದಾಯ ಇಲಾಖೆ. ಬನ್ನಿ, ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ನೋಡೋಣ. ನೋಡಿ, ಬೆಂಗಳೂರು ನಗರ 34 ಖಾಲಿ ಇರೋದು, ಬೆಂಗಳೂರು ಗ್ರಾಮಾಂತರ 52, ಚಿತ್ರದುರ್ಗ 35, ದಾವಣಗೆರೆ 9, ಕೋಲಾರ 43, ತುಮಕೂರು 79, ಬೆಂಗಳೂರು ದಕ್ಷಿಣ 51, ಚಿಕ್ಕಬಳ್ಳಾಪುರ 39, ಶಿವಮೊಗ್ಗ 38, ಮೈಸೂರು 75 ನೋಡಿ, ಮೈಸೂರಿಗೆ 75 ಇದೆ, ಶಿವಮೊಗ್ಗಕ್ಕೆ 38 ಇದೆ, 71, ಹಾಸನ 56, ಚಿಕ್ಕಮಗಳೂರು 25, ಕೊಡಗು 10, ಉಡುಪಿ 22, ದಕ್ಷಿಣ ಕನ್ನಡ 44 ಹುದ್ದೆಗಳು, ದಕ್ಷಿಣ ಕನ್ನಡ 44, ಬೆಳಗಾವಿ 72, ವಿಜಯಪುರ 18, ಬಾಗಲಕೋಟೆ 28,
ಧಾರವಾಡ 19, ಗದಗ 35, ಹಾವೇರಿ 40, ಉತ್ತರ ಕನ್ನಡ 11, ಕಲಬುರಗಿ 60, ರಾಯಚೂರು 17, ಕೊಪ್ಪಳ 18, ಬಳ್ಳಾರಿ 17, ಬೀದರ್ 34, ಯಾದಗಿರಿ 8, ವಿಜಯನಗರ 6. ಒಟ್ಟು 1113 ಹುದ್ದೆಗಳು ಖಾಲಿ ಇದೆ. ಅದಕ್ಕೆ 500 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಒಮ್ಮತವನ್ನು ನೀಡಿದೆ, ನೀವು ಮಾಡಬಹುದು ಅಂತೇಳಿ. ಹಾಗಾಗಿ ಇದು ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ನೋಟಿಫಿಕೇಷನ್ ಆಗ್ಬೋದು. ಅದಕ್ಕೆ ನೀವು ರೆಡಿ ಇರಿ. ಯಾಕಂದರೆ ಈಗ ಒಳ ಮೀಸಲಾತಿ ಗೊಂದಲ ಏನಿದೆ ಆದಷ್ಟು ಬೇಗ ಅದು ಬಗೆಹರಿಯುವಂತಹ ಸಿಚುವೇಷನಲ್ಲಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅದು ಬಗೆಹರಿಯುತ್ತೆ. ಹಾಗಾಗಿ ನೀವು ತಯಾರಿಯನ್ನು ನಡೆಸಬಹುದು. ಇಷ್ಟು ಹುದ್ದೆಗಳು ಖಾಲಿ ಇದೆ, ಆದರೆ 500 ಹುದ್ದೆಗಳು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಕೊಡ್ತಾರೆ ಅಂತೇಳಿ ಮಾಹಿತಿ ಇಲ್ಲ. ಮುಂದೆ ಮಾಹಿತಿ ಸಿಗ್ತದೆ. ಎಲ್ಲರಿಗೂ ಧನ್ಯವಾದಗಳು.